ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಟೈಮ್ ಬೆಳಗ್ಗೆ 7:30 ಆಗೈತಿ. ನಾನು ಇವಾಗ ವಿಡಿಯೋ ಶುರು ಮಾಡತ್ತೆ ನೋಡಿರಿ. 7:30ಗೆ 6:30ಗೆಲ್ಲ ಇವತ್ತು ಎತ್ತಿದ್ದೆ 7 ಗಂಟೆಗೆ ಎದ್ದು ಒಂದಷ್ಟು ಅಂಗಳ ಮಕ್ಕಳ ಮನೆ ಕಸ ಒಂದಷ್ಟು ಕೆಲಸಗಳನ್ನು ಮಾಡ್ಕೊಂಡು ಇವಾಗ ನೀರು ಗುರಿ ಹಾಕಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬೆಳಗ್ಗೆ ಎದ್ದು ಮತ್ತೊಂದು ಸರಿ ಒರೆಸ್ತಾನಲ್ಲ. ನಾನು ರಾತ್ರಿ ಕ್ಲೀನ್ ಮಾಡಿ ಮಲ್ಕೊಂಡಿರ್ತೀನಿ. ಅದು ಯಾಕೋ ಬೆಳಗ್ಗೆ ಎದ್ದು ಇನ್ನೊಂದು ಸಲ ಒರೆಸಿದ್ರನ ಅಡುಗೆ ಮಾಡೋಕೆ ಒಂಥರ ಕಂಫರ್ಟಬಲ್ ಅನಿಸ್ತತಿ. ಇಲ್ಲ ಅಂತಂದ್ರೆ ಅಯ್ಯೋ ಒರೆಸಿಲ್ಲ ಅನ್ನುವಂಥದ್ದು ಏನೋ ಒಂಥರ ತಲೆಯಾಗಿ ನನಗೆ ಆ ರೀತಿ ಆಗತ್ತೆ. ಹೀಗಾಗಿ ಬೆಳಗ್ಗೆ ಒಂದು ಸರಿ ಈಗ ಒರೆಸೆಲ್ಲ ಕ್ಲೀನ್ ಮಾಡಿ ಇಟ್ಟನಿ. ಇಲ್ಲೇ ಪಲ್ಯಕ್ಕೆ ಚೌಳಿಕಾಯಿ ನೋಡ್ರಿ, ಚೌಳಿಕಾಯಿ, ಅವರಿಕಾಳು, ಆಮೇಲೆ ಕಡ್ಲಿಕಾಳು ಇವೆಲ್ಲ ಮಿಕ್ಸ್ ಅದಾವು. ಇದ್ರದ್ದು ಪಲ್ಯ ಮಾಡ್ಬೇಕೀಗ. ಪಲ್ಯ ಮಸ್ತ್ ಆಕೈತಿ. ಚೌಳಿಕಾಯಿ ಕೂಡ ಈ ಅವರಿಕಾಳು ಕಡ್ಲಿಕಾಳು ಎಲ್ಲ ಮಿಕ್ಸ್ ಆಗಿರ್ತಾವಲ್ಲ, ಟೇಸ್ಟ್ ಮಾತ್ರ ಮಸ್ತ್ ಆಕೈತಿ ಪಲ್ಯದ್ದು. ಹೀಗಾಗಿ ಅದ್ರದ್ದೊಂದು ಪಲ್ಯ ಮಾಡ್ಬೇಕು ಅಂದ್ಕೊಂಡನಿ. ಆಮೇಲೆ ಬದ್ನಿಕಾಯ್ದು ಭರ್ತಾ ಮಾಡ್ಬೇಕು ಇವತ್ತು. ಬದ್ನಿಕಾಯಿ ಭರ್ತಾ, ಚೌಳಿಕಾಯಿ ಪಲ್ಯ, ಆಮೇಲೆ ಅದ್ರಾಗ ಅದು ಮಿಕ್ಸ್ ಐತಲ್ಲ, ಕಾಳು ಪಲ್ಯ, ಕಾಳು ಮಿಕ್ಸ್ ಅದಾವೆ, ಕಾಯಿ ಪಲ್ಯನೂ ಮಿಕ್ಸ್ ಐತಿ. ಹೀಗಾಗಿ ಎರಡು ಒಂದು ಥರ ಹಂಗೆ ಆಗ್ಬಿಡ್ತೈತಿ. ಮತ್ತೊಂದು ಥರ ಏನು ಮಾಡೋಂಗಿಲ್ಲ. ಇವೇ 2 ಥರ ಹಾಕವು. ಈಗ ಸಿಂಪಲ್ಲಾಗಿ ಅಂದ್ರೆ ಚೌಳಿಕಾಯಿ ಕೂಡ ಕಾಳು ಹಾಕವ, ಅದಂತೂ ಒಂಥರ ಆದಂಗೆ ಆಕತಿ. ಅಥವಾ ಕಾಳು ತಿನ್ನಂಗೆ ಹೋಗತಿ, ಕಾಯಿ ಪಲ್ಯ ತಿನ್ನಂಗೆ ಹೋಗತಿ, ಅದೊಂಥರ. ಆಮೇಲೆ ಈ ಬದ್ನಿಕಾಯಿ ಭರ್ತಾ ಇದೊಂಥರ 2 ಥರ ಆಗೇ ಬಿಡ್ತತಿ. ಹೀಗಾಗಿ ಇವೆರಡು ಥರದ ಪಲ್ಯನ ರೊಟ್ಟಿನ ಮಾಡ್ಬೇಕು ಅಂದ್ಕೊಂಡೇನಿ. ಆಮೇಲೆ ನೋಡ್ತೀನಿ ಮಧ್ಯಾಹ್ನಕ್ಕೆ ಸ್ವಲ್ಪ ಹೊಲಕ್ಕೆ ಹೋಗ್ಬೇಕು ಇವತ್ತು. ಯಾಕಂದರೆ 2-3 ದಿವಸದಿಂದ ಕಡ್ಲಿಕ್ಕಿತ್ತೇವೆ. ನಾ ಕಡ್ಲಿಕ್ಕೆ ಕೇಳು ವಿಡಿಯೋ ಏನೂ ಮಾಡಿಲ್ಲ. ಹೀಗಾಗಿ ಅದು ನಿನ್ನೆಲ್ಲ ಮೊನ್ನೆ ಮಳೆ ಆಗಿಬಿಟ್ಟತಿ. ಸ್ವಲ್ಪ ಸಣ್ಣಗೆ ಅಂದ್ರೂ ಸ್ವಲ್ಪ ಚಲೋನಾಗೈತೆ ಮಳೆ. ಹೀಗಾಗಿ ಅದನ್ನು ಸ್ವಲ್ಪ ಅದು ಕಡ್ಲಿದು ಕಿತ್ತು ಮೆದಿ ಹಾಕಿರ್ತೇವಲ್ಲ, ಅದನ್ನು ಸ್ವಲ್ಪ ತಿರುವಿ ಹಾಕಕ್ಕಂತ ಹೋಗ್ಬೇಕು. ಅದರ ಸಲುವಾಗಿ ನೆಕ್ಸ್ಟ್ ನಾನು ಹೊಲದ ವಿಡಿಯೋ ಇವತ್ತು ಶೇರ್ ಮಾಡ್ಕೊಳ್ಳೋದು ಅದ್ರ ಮಾಡ್ಕೋತಾನೆ. ಇಲ್ಲಾಂದ್ರೆ ನಾಳೆ ವಿಡಿಯೋದಾಗ ಬರ್ತೈತಿ. ಬರೀ ಇವತ್ತಿನ ವಿಡಿಯೋನ ಶುರು ಮಾಡೋಣಂತ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊತ್ತಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಫ್ರೆಂಡ್ಸ್, ಅಡುಗೆ ಪಟ ಅಂತ ಶುರು ಮಾಡಿಬಿಡೋಣ ಬರ್ರಿ. ಯಾಕಂದ್ರೆ 10 ಗಂಟೆ ಹೆಚ್ಚು ಕಮ್ಮಿ ಹೊಲಕ್ಕೆ ಹೋಗೋಣಂತಾರೆ. ಅಷ್ಟರೊಳಗೆ ಅಡುಗೆ ಆಗಬೇಕು, ಮನೆ ಕ್ಲೀನಿಂಗ್ ಮುಗಿಬೇಕು. ಅದೆಲ್ಲ ಮುಗಿಸ್ಕೊಂಡು ಕಸ ಬಾಂಡೆ ಆಮೇಲೆ ಗ್ಯಾಸ್ ಒರೆಸೋದು ಇವೆಲ್ಲ ಮುಗಿಸ್ಕೊಂಡು ನನ್ನ ಜಳಕ್ಕೆ ಒಗ್ಯಾಣ ಇವೆಲ್ಲ ಆಗಬೇಕು. ಬರ್ರಿ ಪಟ ಟೈಮ್ ವೇಸ್ಟ್ ಮಾಡ್ಲಂಗೆ ಅಡುಗೆ ಶುರು ಮಾಡ್ಕೊಂಬಿಡೋಣ ಅಂತ. ಇವ ನೋಡ್ರಿ, ಚೌಳಿಕಾಯಿ, ಅವರಿಕಾಳು, ಆಮೇಲೆ ಕಡ್ಲಿಕಾಳು ಮಿಕ್ಸ್ ಇರುವಂಥವು. ಇವನು ಒಂದಿಷ್ಟು ತೊಗೊಂಡು ಪಟ ಅಂತೇಳಿ ಪಲ್ಯ ಶುರು ಮಾಡ್ಕೊತಾನೆ. ಬದ್ನಿಕಾಯಿನ ಸುಡಕ್ಕೆ ಹಾಕಿದ್ದೆ, ಸುಡ್ತು ನೋಡ್ರಿ. ಇದು ಪೂರ್ತಿ ಅದರ ಬಿಸಿ ಐತಿ, ಇನ್ನೂ ಮುಟ್ಟಂಗಿಲ್ಲ. ಪೂರ್ತಿ ಆರಿಂದ ಮ್ಯಾಗಿಂದೆಲ್ಲ ಸಿಪ್ಪಿ ಬಿಡಿಸ್ಕೋಬೇಕು. ಇದಾಗಿಂದ ಇಲ್ಲೇ ಚೌಳಿಕಾಯಿನ ಹುರಿಯಾಕೆ ಹಾಕ್ಯೇನೆ ನೋಡ್ರಿ. ಇದಕ್ಕೇನಿಲ್ಲ, ಚಲೋತ್ನಂಗೆ ಸ್ವಲ್ಪ ಎಣ್ಣೆ ಹೆಚ್ಚಿ ಹುರಿಬೇಕು ಇವನ್ನ. ಆಲ್ರೆಡಿ ನಿನ್ನೆ ವಿಡಿಯೋದಾಗ ನಾನು ಈ ಚೌಳಿಕಾಯಿ ಪಲ್ಯನ ಮಾಡಿದ್ದೆ. ಅದು ಸೇಮ್ ಇಂಗ್ರೀಡಿಯೆಂಟ್ಸ್. ಇವನ್ನ ಹುರಿದು ಸ್ವಲ್ಪ ಉಳ್ಳಾಗಡ್ಡಿ, ಕರಿಬೇವು, ಹಸಿ ಖಾರ ಒಗ್ಗರಣೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಏನಿದು ಒಗ್ಗರಣೆ ಹಾಕಿ ಆಗಿಂದ ಸ್ವಲ್ಪ ಉಪ್ಪು, ಹಸಿಮೆಣ್ಸಿನ್ಕಾಯಿ ಖಾರ ಅಂತೇಳಿ ನಾವು ಒಗ್ಗರಣೆ ಹಾಕಿರ್ತೀವಿ. ಅದಾಗಿಂದ ಸ್ವಲ್ಪ ಅರಿಶಿನ, ಬೆಲ್ಲ, ಗುಲಾಬಿ ಪುಡಿ ಹಾಕಿ ಚಲೋತ್ನಂಗೆ ಕುದಿಸ್ಬಿಟ್ರೆ ಪಲ್ಯ ರೆಡಿ ಆಗ್ತಿದ್ದು. ತೋರಿಸ್ತಾನೆ ನಾನು ನೆಕ್ಸ್ಟ್ ಪಲ್ಯ ರೆಡಿ ಆಗಿನ. ಅದ್ರ ರೆಸಿಪಿ ಏನು ಶೇರ್ ಮಾಡ್ಕೊಳಂಗಿಲ್ಲ, ಅಂದ್ರೆ ಪೂರ್ತಿ ಡೀಟೇಲಾಗಿ ವಿಡಿಯೋ ತೋರ್ಸೋಂಗಿಲ್ಲ ಅಂತ ಹೇಳಿ ಅಷ್ಟೇ. ಈಗ ಸ್ವಲ್ಪ ಪೂರ್ತಿಯಾಗಿ ಹುರಿದು ಬಿಡಲಿ. ಅಷ್ಟರೊಳಗೆ ಇದು ಆಡ್ತೈತಿ. ಇದಕ್ಕೆ ಉಳ್ಳಾಗಡ್ಡಿ ಅದು ರೆಡಿ ಮಾಡ್ಕೊಂಬರ್ತಾನೆ ನಾನು ಹೆಚ್ಚಿ. ಇವಾಗ ಆಲ್ಮೋಸ್ಟ್ ಹುರಿದು ನೋಡ್ರಿ. ಇವು ಚೌಳಿಕಾಯಿ ಈ ರೀತಿ ಸ್ವಲ್ಪ ಕಪ್ ಆದಂದು ಹುರಿದಂಗೆ. ಈಗ ಇದಕ್ಕೆ ಒಗ್ಗರಣೆ ಹಾಕ್ತಾನೆ ನಾನು. ಇಲ್ಲೇ ನೋಡು ಸ್ವಲ್ಪ ಗ್ಯಾಪ್ ಮಾಡ್ಕೊಂಡು ಎಣ್ಣೆ ಹಾಕ್ತಾನೆ. ಈಗ ಸ್ವಲ್ಪ ಕಾಯಿ ಇದಕ್ಕೀಗ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ನೋಡ್ರಿ. ಇವಾಗ ಇದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಆಮೇಲೆ ಒಗ್ಗರಣೆ ಹಾಕ್ತೀನಿ. ಆಮೇಲೆ ಸ್ವಲ್ಪ ಹಸಿ ಖಾರ, ಈಗ ಇದಕ್ಕೆ ನಾ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ನೋಡಿರಿ. ಉಪ್ಪು, ಆಮೇಲೆ ಸ್ವಲ್ಪ ಸಕ್ಕರೆ, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಗುಲಾಬಿ ಪುಡಿ ಇಷ್ಟು ಹಾಕಿ ಮಿಕ್ಸ್ ಮಾಡಿಬಿಡ್ತಾನೆ ಇದನ್ನು.
ಸ್ವಲ್ಪ ನೀರು ಹಾಕಿ ಕುದಿಸ್ಬಿಟ್ರೆ ಪಲ್ಯ ರೆಡಿ ಆಯ್ತು ನೋಡಿ. ಸ್ವಲ್ಪ ಕುದೀಲಿದು ಪಲ್ಯ ರೆಡಿ ಆಯ್ತು ನೋಡ್ರಿ. ಈಗ ಇದು ಕೊತ್ತಂಬರಿ ಒಂದು ಹಾಕೊಂಡು ಮಿಕ್ಸ್ ಮಾಡಿ ಇಳಿಬಿಟ್ರೆ ರೆಡಿ. ಇನ್ನು ಸ್ವಲ್ಪ ಬದ್ನಿಕಾಯಿ ಬರ್ತಾ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣಂತ. ಫ್ರೆಂಡ್ಸ್, ಈಗ ನಾನು ಬದ್ನಿಕಾಯನ್ನು ಸುಟ್ಟಿಟ್ಕೊಂಡಿದ್ನಲ್ಲ ಅದನ್ನು ಪೂರ್ತಿ ಸುಲಿದಿಟ್ಕೊಳ್ಳೋಣ ನೋಡಿರಿ. ಮ್ಯಾಗಿನ ಸಿಕ್ಕಿ ಎಲ್ಲನೂ ಸುಲಿದು ಓಪನ್ ಮಾಡಿದ್ದೆ. ಒಳಗೆ ಏನಾರ ಹುಳ ಇರ್ತಾವಲ್ಲ ನೋಡಿದ್ರೆ ಅದಂತೇಳಿ ಏನೂ ಇಲ್ಲ, ಸ್ವಚ್ಛ ಐತಿ. ಇನ್ನು ಇದಕ್ಕೆ ಏನೇನು ಹಾಕೋದಪ್ಪ ಅಂತಂದ್ರೆ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿಟ್ಕೊಳ್ಳೋಣ ನೋಡಿರಿ. ಸ್ವಲ್ಪ ಈ ಟೊಮೆಟೊ ಹಾಕ್ತೀನಿ, ಆಮೇಲೆ ಉಳ್ಳಾಗಡ್ಡಿ, ಇಷ್ಟು ಹಾಕಂಗಿಲ್ಲ ನಾನು ಯಾಕಂದ್ರೆ ಜಾಸ್ತಿ ಆಗ್ತದೆ ಹೀಗಾಗಿ. ಆಮೇಲೆ ಕೊತ್ತಂಬರಿ. ಈಗಿನ ಚಲೋ ಹೊತ್ನಂಗೆ ಒಂಥರ ಇದು ಏನು ಬದ್ನಿಕಾಯ್ದು ಇದು ಐತಲ್ಲ ಅದು ಎಲ್ಲ ಸ್ವಲ್ಪ ಒಡ್ಕೊಂಡು ಇದು ಮಿಕ್ಸ್ ಆಗೋಂಗೆ ಪೂರ್ತಿ ಕರೆಕ್ಟಾಗಿ ಕಲಿಸ್ಬೇಕು ನೋಡಿರಿ ಈ ಫೋರ್ಕ್ ಸಹಾಯದಿಂದ. ಇವಾಗಿದು ಪೂರ್ತಿ ಮಿಕ್ಸ್ ಆಯ್ತು ನೋಡಿರಿ. ಎಲ್ಲ ಅದು ಬದ್ನಿಕಾಯ್ದೆಲ್ಲ ಸುಟ್ಟಿಟ್ಕೊಂಡಿದ್ದೀವಲ್ಲ ಅದೆಲ್ಲ ಒಡ್ಕೊಂಡು ಉಳ್ಳಾಗಡ್ಡಿ ಕೂಡ ಮಿಕ್ಸ್ ಆಗೈತಿ. ಇನ್ನು ಇದಕ್ಕೆ ಏನೇನು ಹಾಕೋದಪ್ಪ ಅಂತಂದ್ರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಖಾರದ ಪುಡಿ ಇಷ್ಟು ಹಾಕಿ ನೋಡ್ರಿ ನಾನು. ಆಮೇಲೆ ನೀವು ಹಸಿಮೆಣ್ಸಿನ್ಕಾಯಿ ಬೇಕಂದ್ರೆ ಸುಟ್ಟು ಸಣ್ಣಗೆ ಹೆಚ್ಚಿ ಹಾಕ್ಕೋಬೋದು. ಆಮೇಲೆ ಸ್ವಲ್ಪ ಸಕ್ಕರೆ ಪುಡಿ ಹಾಕೋರಿ, ಸಕ್ಕರೆ ಪುಡಿ ಅಥವಾ ಸಕ್ಕರೆ ಏನಾರು ಹಾಕ್ಕೋಬೋದು. ಸಕ್ಕರೆ ಅದಾಗಿಂದ ಸ್ವಲ್ಪ ಗುಲಾಬಿ ಪುಡಿ, ಅದಾಗಿಂದ ಸ್ವಲ್ಪ ಅಡುಗೆ ಎಣ್ಣೆ 1 ಸ್ಪೂನಷ್ಟು ಹಾಕ್ಕೊಂಡು ಚಲೋ ಹೊತ್ನಂಗೆ ಮಿಕ್ಸ್ ಮಾಡ್ಬಿಡೋದು ನೋಡಿರಿ. ಈ ರೀತಿ ಚಲೋ ಹೊತ್ನಂಗೆ ಮಿಕ್ಸ್ ಆಯ್ತು ನೋಡಿರಿ. ಈಗ ಇದಂತೂ ಈಗ ರೆಡಿ ಆಯ್ತು. ಇನ್ನು ರೊಟ್ಟಿ ಮಾಡೋಕೆ ಶುರು ಮಾಡ್ಕೊಂಡೆ ನೋಡಿರಿ. ಜಿಗಟ್ ಹಾಕೋದು ಹಿಟ್ಟು ನಾದೋದು ಭಾಳ ವೀಡಿಯೋದಾಗ ತೋರಿಸೇನೆ ನಾನು, ಹೀಗಾಗಿ ಇವತ್ತೇನು ಶೇರ್ ಮಾಡ್ಕೊಳತ್ತಿಲ್ಲ. ಜಸ್ಟ್ ರೊಟ್ಟಿ ಮಾಡತ್ತೀನಿ ಅಂದ್ರೆ ಪ್ರತಿಯೊಂದು ವೀಡಿಯೋ ಶೇರ್ ಮಾಡ್ಕೊಂಡಿಲ್ಲ. ಜಿಗಟ್ ಹಾಕುವಂಥದ್ದು ಹಿಟ್ಟು ನಾದುವಂಥದ್ದು ಅದನ್ನೆಲ್ಲನೂ. ಇವಾಗಂತೂ ರೊಟ್ಟಿ ಶುರು ಆದ ನೋಡಿರಿ. ಹೆಚ್ಚಾಗಿ ಕೈಲೇನೂ ಬಡಿತೇನೆ. ಆಮೇಲೆ ಅಂದರೆ ಹೆಚ್ಚಾನೆಚ್ಚ ಡೈಲಿ ಇದ್ರೊಳಗೆ ಕೈಲೇ ಮಾಡೋದು ಭಾಳ ಕಡಿಮೆ. ನಾನು ಲಟ್ಟಿಶ್ ಮಾಡೋಕೆ ಭಾಳ ಈಸಿ ಅನ್ಸ್ಬಿಟ್ಟತಿ ಈಗ, ಹೀಗಾಗಿ ಲಟ್ಟಿಶ್ ಮಾಡಾಕತ್ತೀನಿ. ಆಲ್ಮೋಸ್ಟ್ ಎಲ್ಲರೂ ಈಗ ಈಸಿ ಮೆಥಡ್ ಹುಡ್ಕೋತಾರಲ್ಲ, ಹೀಗಾಗಿ ಅದ್ರಾಗ ನಾನು ಕೆಲವೊಂದು ಸರಿ ಕಮೆಂಟನ್ನು ಬರ್ದಿರ್ತಾವೆ. ನಾ ಈ ಡೈಲಿ ಲಟ್ಟಿಶ್ ಮಾಡ್ತಾನಲ್ಲ ಈ ರೀತಿ ನಮ್ಗೆ ಲಟ್ಸಕ್ಕೆ ಬರೋಂಗಿಲ್ಲ, ಆಮೇಲೆ ಏನೋ ಇನ್ನೂರು ಅಂದ್ರೆ ಏನೋ ಅವ್ರಿಗೆ ಆಗುವಂಥ ಪ್ರಾಬ್ಲಮ್ ಹೇಳ್ತಿರ್ತಾವೆ. ಅಂದ್ರೆ ಲಟ್ಟಿಶ್ ಮಾಡೋಕೆ ಬರ್ತಿರಂಗಿಲ್ಲಲ್ಲ ಅವ್ರಿಗೆ ಆಗುವಂಥ ಪ್ರಾಬ್ಲಮ್ ಹೇಳ್ತಿರ್ತಾರೆ, ಹರಿತಾವು ಅಥವಾ ಏನು ಲಟ್ಸಿದ್ರೆ ಸರಿಯಾಗಿ ಬರೋಂಗಿಲ್ಲ ಹಂಗೆ ಹಿಂಗೆ ಅಂಥೇಳಿ. ಆದ್ರೆ ಒಮ್ಗೆ ಬರೋಂಗಿಲ್ಲ ಇದು ಲಟ್ಸಕ್ಕೆ. ಬಡದು ರೂಢಿ ಇದ್ದವ್ರಿಗೆ ಅನ್ಕ್ಯಾರ ಮಿನಿಮಮ್ ಒಂದು ವಾರ ನಮ್ಗೆ ನಾವು ಲಾಸ್ಟಿಗೆ ಅಂದ್ರೆ ಈ ರೊಟ್ಟಿ ಎಲ್ಲ ಮಾಡ್ತೇವಲ್ಲ ಮಾಡಿಂದ ಲಾಸ್ಟಿಗೆ 1-2 ರೊಟ್ಟಿ ಬಿಟ್ಕೊಂಡು ಅವನ್ನ ಹಗರ್ಕ ಲಟ್ಟಿಸಿ ಮಾಡೋಕೆ ಕಲ್ಕೋಬೇಕು. ಆಮೇಲೆ ಸರಳಾಗಿ ಹಾಕೋ ಒಂದು ವಾರ ರೀತಿ ಮಾಡಿದ್ವಿ ಅಂತಂದ್ರೆ ಒಮ್ಕೆ ನಾವು ಲಟ್ಟಿಸ ಮಾಡ್ತೀವಿ ಅಂತಂದ್ರೆ ಬರೋಂಗಿಲ್ಲ. ಯಾಕಂದ್ರೆ ನಾ ಕಲಿಯೋ ಟೈಮ್ನಾಗೂ ಅಂದ್ರೆ ನಾನು ಫಸ್ಟ್ ರೊಟ್ಟಿ ಬಡದ ಮಾಡ್ತಿದ್ದೆ. ನಮ್ಮ ನೇತ್ರ ಲಟ್ಟಿಶ್ ಮಾಡೋಕೆ ಕಲ್ತಿದ್ಲಕ್ಕಿ. ಆಕಿ ಹೇಳ್ತಿದ್ಲು ನಮಗೆ ಹಿಂಗೆ ಈಸಿ ಆಕತ್ತೆ ಅಂತೇಳಿ. ಆದ್ರೆ ಆ ಟೈಮ್ನಾಗ ನನಗೆ ಬಂದಿರಲಿಲ್ಲ. ನಾನು ನಮ್ಮ ನೇತ್ರ ಮಾಡಿಂದನೂ ಅಂದ್ರೆ ಕಲಿತಿಂದನೂ ನಾವು ಒಂದು 2-3 ವರ್ಷ ಬಡ್ದ ಮಾಡೇನಿ ರೊಟ್ಟಿನ. ಆಮ್ಯಾಗ ಬರ್ಬರ್ತಾ ಈಸಿ ಆಕತ್ತೆ ನೋಡಂಟಿ ಮಾಡ್ರಿ ನೋಡು ಅಂದಾಗ ನಾನು ಲಟ್ಟಿಶ್ ಮಾಡೋಕೆ ಕಲ್ತಾನೆ ನೋಡಿರಿ. ಫ್ರೆಂಡ್ಸ್, ಅಡುಗೆದಂತೂ ಮುಗೀತು. ಅಡುಗೆದೆಲ್ಲ ಮುಗಿಸ್ಕೊಂಡು ಗ್ಯಾಸ್ ಕಟ್ಟಿ ನೋಡ್ಬೋದು ನೀವು. ಇಷ್ಟೊಂದು ಮಿಚಿ ಆಗೈತಿ. ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು. ಇನ್ನು ಎಲ್ಲರದು ಊಟನೂ ಮಾಡಿದ್ರು, ಹೊಲಕ್ಕೆ ಹೊಂಟಾರಂತ ಏನೆಲ್ಲ ಎಲ್ಲರೂ ಊಟನೂ ಮಾಡಿದ್ರೆ ಅಮ್ಮನಿಯಿಂದ ನಾಷ್ಟ ಬಂದತಿ. ಅವ್ರ ಮನೆಯಿಂದ ಏನಂತ ತೋರಿಸ್ತಂತಾರೆ. ಇಡ್ಲಿ ಬಂದತ್ತೆ ನೋಡ್ರಿ. ಇಡ್ಲಿ ಸಾರು ಚಟ್ನಿ ಕೊಟ್ಟು ಕಳಿಸಿದ್ರು ಅವರು ನಮ್ಮ ಪ್ರೀತು ನವಿ ನಮ್ಮನೆಯವರು 3 ಜನನು 2 ರೊಟ್ಟಿ ತಿಂದು ಮೇಲೆ ಇಡ್ಲಿ ತಿಂದ್ರೆ ನಾನು ಇಡ್ಲಿ ಹಾಕೊಂಡು ಕುಂತಾನೆ ನೋಡ್ರಿ. ಸ್ವಲ್ಪ ನಾಷ್ಟ ಮಾಡಿ ಆಮೇಲೆ ಪಲಾವ್ಗೆ ರೆಡಿ ಮಾಡ್ಕೊಳನಿ. ಇಲ್ಲಿ ಎಲ್ಲನೂ ಹೆಚ್ಚಿ ಇಂಗ್ರೀಡಿಯೆಂಟ್ಸ್ನೆಲ್ಲನೂ ಅಕ್ಕಿ ನೀರಾಗ ಹಾಕಿಟ್ಟಾನಿ. ಎಲ್ಲ ರೆಡಿ ಮಾಡೀನಿ. ಒಲೆ ಮೇಲೆ ಮಾಡ್ತಾನೆ. ಒಲೆ ಮೇಲೆ ಮಾಡಿ ಹೊಲಕ್ಕೆ ಒಂದು ಕಟ್ಕೊಂಡು ಹೋಗ್ಬೇಕಂತ ಹೇಳಿದ್ನಲ್ಲ, ಹೀಗಾಗಿ
ಹೊಲಕ್ಕೆ ಕಟ್ಕೊಂಡು ಹೋಗಕ್ಕಂತೆ ಪಲಾವ್ ರೆಡಿ ಆಗಬೇಕು. ಇನ್ನು ಕೆಲಸ ಮುಗಿಬೇಕು. ಕೆಲಸ ಮುಗಿದಿಂದ ಹೊಲಕ್ಕೆ ಹೋಗ್ಬೇಕು. ಅವ್ರು 3 ಮಂದಿ ಹೊಂಟಾರ, ನಮ್ಮ ಮನೆಯವರು ಹುಡುಗರು ಇಬ್ಬರು ಹೊಂಟಾರ. ನಾ ಇದನ್ನೆಲ್ಲ ಮುಗಿಸ್ಕೊಂಡು ಪಲಾವ್ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಫೋನ್ ಮಾಡಿದ್ದೆ ಅಂದ್ರೆ ಬಂದು ಕರ್ಕೊಂಡು ಹೋಗ್ತಾರೆ. ನನಗೆ ಇದೊಂದು ಸ್ವಲ್ಪ ನಾಷ್ಟ ಮಾಡಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾನೆ ಎಲ್ಲ ಕೆಲಸ ಮುಗಿಸ್ಕೊಂಡು. ಫ್ರೆಂಡ್ಸ್ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗೀತು. ಕೆಲಸ ಎಲ್ಲ ಮುಗಿಸ್ಕೊಂಡು ಜಳಕ ಮಾಡಿದೆ. ಜಳಕ ಮಾಡಿ ಅರ್ಬಿ ನೋಡ್ಕೊಂಬಂದೆ ನೋಡಿರಿ. ಇನ್ನು ಸ್ವಲ್ಪ ಹೊಲಕ್ಕೆ ಹೋಗ್ಬೇಕು ನಾನು. ಪಲಾವ್ ರೆಡಿ ಆಗೈತಿ, ತೋರಿಸ್ತೇನೆ ಬರ್ರಿ ನಿಮಗೆ. ಎಲ್ಲ ಕ್ಲೀನಿಂಗು ಮುಗಿಸ್ಕೊಂಡೀನಿ. ಮುಗಿಸ್ಕೊಂಡು ಪಲಾವ್ ರೆಡಿ ಮಾಡೀನಿ ನೋಡಿರಿ. 1 kg ಅಕ್ಕಿದೆ ಪಲಾವ್ ರೆಡಿ ಮಾಡೀನಿ. ಇನ್ನು ಕಟ್ಕೊತಾನೆ ಎಲ್ಲನೂ ಕಟ್ಕೊಂಡು ಹೊಲಕ್ಕೆ ಹೋಗ್ಬೇಕು. ಪಲಾವ್ ರೆಡಿ ಆಗೈತೆ ನೋಡಿದ್ರಲ್ಲ. ಇನ್ನು ಸ್ವಲ್ಪ ಕಟ್ಕೊತಾನೆ ಅದನ್ನು ಒಂದು ಬೇರೆ ಒಂದು ಡಬ್ರಿಗೆ ಅಥವಾ ಡಬ್ಬಿಗೆ ಏನಾರ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಹೊಲಕ್ಕೆ ಹೋಗ್ಬೇಕು. ಫ್ರೆಂಡ್ಸ್ ಹೆಂಗೆ ಅನ್ನಿಸ್ತು ಇವತ್ತಿನ ವಿಡಿಯೋ ಅಂತ ನಂಗೆ ಕಮೆಂಟ್ ಮಾಡಿ ತೋರಿಸೋದು ಮಾತ್ರ ಮರೆಯೋಕೆ ಹೋಗಬೇಡ್ರಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡತ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅಂತ ಹೇಳಿ ಅಂದ್ಕೊಂಡಾನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.